ಕೊಲೆ ಪ್ರಕರಣದಲ್ಲಿ ಇವತ್ತು ಡಿ ಗ್ಯಾಂಗ್ ವಿಚಾರಣೆ ಮುಂದುವರಿಯುತ್ತೆ. ಪೊಲೀಸ್ ಕಸ್ಟಡಿ ಅಂತ್ಯಗೊಳ್ಳೋದಕ್ಕೆ ಇನ್ನೂ 2 ದಿನ ಮಾತ್ರ ಬಾಕಿ ಇದೆ. 6 ದಿನದ ಕಸ್ಟಡಿಯಲ್ಲಿ ಇವತ್ತು 4ನೇ ದಿನ. ಸೊ ಇವತ್ತು ಕೂಡ ವಿಚಾರಣೆಯನ್ನ ಪೊಲೀಸ್ ಅಧಿಕಾರಿಗಳು ಮುಂದುವರಿಸ್ತಾರೆ. 4ನೇ ದಿನವಾದ ಇಂದು ತೀವ್ರ ವಿಚಾರಣೆ ನಡೆಸೋದಕ್ಕೆ ಪೊಲೀಸ್ ಅಧಿಕಾರಿಗಳು ಸಿದ್ಧತೆ ನಡೆಸಿಕೊಂಡಿದ್ದಾರೆ. ಈ ಡಿ ಗ್ಯಾಂಗ್ನ ಎಲ್ಲ ಈ ಆರೋಪಿಗಳನ್ನ ಮುಖಾಮುಖಿ ಕೂರಿಸಿ ವಿಚಾರಣೆ ನಡೆಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈ ಆರೋಪಿಗಳು ಇಲ್ಲಿವರೆಗೂ ನೀಡಿರುವಂತಹ ಹೇಳಿಕೆಗಳನ್ನು ಆಧರಿಸಿ ಇವತ್ತು ಮುಖಾಮುಖಿ ಕೂರಿಸಿ ಇನ್ನೊಂದಷ್ಟು ಪ್ರಶ್ನೆಗಳನ್ನು ಕೇಳಿ ವಿಚಾರಣೆ ಮಾಡ್ತಾರೆ. ಸಿಡಿಆರ್, ಟವರ್ ಡಂಪ್, ಮೊಬೈಲ್ ರಿಟ್ರೀವ್ ಈ ಎಲ್ಲ ಎವಿಡೆನ್ಸ್ಗಳ ಆಧಾರದ ಮೇಲೆ ತನಿಖೆ ಮಾಡ್ತಾರೆ. ತಮ್ಮ ವಿರುದ್ಧ ಸಿಕ್ಕ ಸಾಕ್ಷಿಗಳನ್ನು ಕಂಡು ಆರೋಪಿಗಳೇ ಕಂಗಾಲಾಗಿದ್ದಾರಂತೆ. ಡೀಟೇಲ್ಸ್ ಕೊಡ್ತಾರೆ ಪ್ರಜ್ವಲ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಇವತ್ತು 4ನೇ ದಿನದ ವಿಚಾರಣೆ. ಸಾಕಷ್ಟು ಸಾಕ್ಷಿಗಳನ್ನು ಈಗಾಗಲೇ ಪೊಲೀಸರು ಕಲೆ ಹಾಕಿದ್ದಾರೆ. ಇನ್ನು 2 ದಿನ ಮಾತ್ರ ಉಳಿದಿರೋದು ಕಸ್ಟಡಿ ಅಂತ್ಯ ಆಗೋದಕ್ಕೆ. ಇನ್ನು ಮುಂದಕ್ಕೆ ಯಾವ ರೀತಿ ವಿಚಾರಣೆ ಸಾಗಬಹುದು ಅನ್ಸುತ್ತೆ? ವಿಜಯ್, ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ತೀವ್ರವಾಗಿ ವಿಚಾರಣೆ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. 13 ಜನ ಆರೋಪಿಗಳನ್ನ ಕೂಡ ಪ್ರತ್ಯೇಕವಾಗಿ ವಿಚಾರಣೆಯನ್ನ ಮಾಡಿ ಹೇಳಿಕೆಯನ್ನ ಕೂಡ ದಾಖಲಿಸಿಕೊಂಡಿರುವಂತದ್ದು. ಆದ್ರೆ ಈಗ ಅನಂತರದಲ್ಲಿ ಮುಖಾಮುಖಿಯಾಗಿ ಆರೋಪಿಗಳನ್ನ ವಿಚಾರಣೆ ಮಾಡುವಂತಹ ಒಂದು ಕೆಲಸವನ್ನ ಪೊಲೀಸರು ಮಾಡ್ತಾ ಹೋಗ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಈ ರೀತಿಯ ಕೊಲೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮೊದಲಿಗೆ ಪ್ರಾಥಮಿಕವಾಗಿ ಬೇರೆಯವರನ್ನ ಯಾರೇ ಆಗಿರ್ಬೋದು ಅಂತವರನ್ನ ಕೂಡ ಅಂದ್ರೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗುತ್ತೆ. ಈ ಒಂದು ಪ್ರಕರಣದಲ್ಲಿ ನಾವು ಸಂಬಂಧಪಟ್ಟಂತೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಕೇಸ್ ಏನಿದೆ ಇಲ್ಲಿ ಫಸ್ಟಿಗೆ ಆರೋಪಿಗಳನ್ನ ಪ್ರತ್ಯೇಕವಾಗಿ ವಿಚಾರಣೆಯನ್ನ ಮಾಡ್ತಾರೆ, ಹೇಳಿಕೆಯನ್ನು ದಾಖಲಿಸಿಕೊಳ್ತಾರೆ. ಈ ಸಂದರ್ಭದಲ್ಲಿ ಅವರು ಕೊಟ್ಟಂತಹ ಬದಲಾವಣೆಗಳೇನಿರುತ್ತೆ ಅದರ ಆಧಾರದ ಮೇಲೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಮತ್ತೆ ವಿಚಾರಣೆಯನ್ನು ಮುಂದುವರಿಸ್ತಾ ಹೋಗ್ತಾರೆ. ಆಗ ಮುಖಾಮುಖಿಯಾಗಿ ಕೂರಿಸಿಕೊಂಡು ವಿಚಾರಣೆ ಮಾಡಿದಂತಹ ವೇಳೆಯಲ್ಲಿ ಇವರು ಯಾವ ರೀತಿಯ ಅಂಶಗಳನ್ನು ಹೇಳ್ತಾರೆ, ಅದರಲ್ಲಿ ಯಾವ ರೀತಿಯ ವ್ಯತ್ಯಾಸಗಳಿದೆ ಅನ್ನೋದನ್ನು ಕೂಡ ಈಗಾಗಲೇ ತನಿಖಾಧಿಕಾರಿಗಳು ಒಂದು ಪಾಯಿಂಟ್ ಅನ್ನ ಒಂದು ಪಟ್ಟಿಯನ್ನ ಮಾಡಿಕೊಂಡಿದ್ದಾರೆ. ಆ ಒಂದು ಪಟ್ಟಿಯನ್ನ ಮುಂದಿಟ್ಟುಕೊಂಡೇ ನೆಕ್ಸ್ಟ್ ವಿಚಾರಣೆಯನ್ನ ಮಾಡ್ತಾ ಹೋಗ್ತಾರೆ. ಇಲ್ಲಿ ಮೊದಲಿಗೆ ಆರೋಪಿಗಳೇನಿರ್ತಾರೆ ಒಂದು ಕಥೆಯನ್ನ ಕಟ್ಟಬಹುದು, ಆರಾಮಾಗಿ ಒಂದು ಸ್ಕ್ರೀನ್ ಪ್ಲೇ ಮಾಡಿಬಿಡಬಹುದು, ಪೊಲೀಸರಿಗೆ ಖಂಡಿತವಾಗಿ ಗೊತ್ತಾಗೋದಿಲ್ಲ ಅನ್ನುವಂತ ಒಂದು ಮನಸ್ಥಿತಿಯಲ್ಲಿ ಬಂದಿರ್ತಾರೆ. ಆದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅದು ಯಾವುದು ಕೂಡ ನಡೆಯೋದಿಲ್ಲ ಅನ್ನುವಂಥದ್ದು ಆರೋಪಿಗಳಿಗೆ ಈಗ ಸ್ಪಷ್ಟವಾಗಿ ಗೊತ್ತಾಗಿರುವಂತದ್ದು. ಯಾಕೆ ಅಂತ ಹೇಳಿದ್ರೆ, ಇವರು ಯಾವಾಗ ನಾವು ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆ ಮಾಡಿದ್ವಿ ಅಂತ ಬಂದು ಸರೆಂಡರ್ ಆದ್ರು, ಆ ಸಂದರ್ಭದಲ್ಲಿ ಪೊಲೀಸರು ವಿಚಾರಣೆ ಮಾಡಿ ಸತ್ಯವನ್ನ ಅವರಿಂದ ಸತ್ಯ ಹೊರಬರುವಂತೆ ಮಾಡಿದ್ರು. ಅದೇ ರೀತಿಯಲ್ಲಿ ಈಗಲೂ ಕೂಡ ಆ ಒಂದು ಕೆಲಸಕ್ಕೆ ಕೈ ಹಾಕ್ತಾರೆ. ಅಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗುತ್ತೆ, ಈ ಒಂದು ಪ್ರಕರಣದಲ್ಲಿ ದರ್ಶನ್ ಆಗಿರಬಹುದು ಅಥವಾ ಇನ್ನುಳಿದಂತಹ ಆರೋಪಿಗಳಾಗಿರ್ಬೋದು, ಅವರು ಯಾವ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅಲ್ಲಿ ಯಾವ್ದಾದ್ರು ಸಮಯದ ವ್ಯತ್ಯಾಸಗಳಿದೆಯಾ, ಇವರು ಹೇಳಿದಂತಹ ಸಮಯದ ವ್ಯತ್ಯಾಸ ಮತ್ತೆ ಅವರು ಹೇಳಿದಂತಹ ಸಮಯದ ವ್ಯತ್ಯಾಸಗಳೇನಿದೆ ಅವೆಲ್ಲದರ ಬಗ್ಗೆಯೂ ಕೂಡ ಒಂದು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಅದರ ಆಧಾರದ ಮೇಲೆ ಮತ್ತೆ ಪ್ರಶ್ನೆಯನ್ನ ಮಾಡ್ತಾ ಹೋಗ್ತಾರೆ. ಈಗ ಪೊಲೀಸ್ ಅಧಿಕಾರಿಗಳು ಕಲೆಕ್ಟ್ ಮಾಡಿರುವಂತಹ ಎವಿಡೆನ್ಸ್ ಗಳನ್ನು ಮುಂದಿಟ್ಟುಕೊಂಡು ವಿಚಾರಣೆ ಮಾಡ್ತಾ ಇರುವಂತಹ ವೇಳೆಯಲ್ಲಿ ಆರೋಪಿಗಳೇ ಕಂಗಾಲಾಗಿದ್ದಾರೆ. ನಮ್ಮ ವಿರುದ್ಧ ಇಷ್ಟೊಂದು ಎವಿಡೆನ್ಸ್ಗಳು ಪೊಲೀಸರು ಕಲೆಕ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರಿಗೆ ಶಾಕ್ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.